ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರತಕ್ಕಂತ ನಟ ದರ್ಶನ್ ಕುರಿತ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಒಂದು ನಮಗೆ ಈಗ ಸಿಗ್ತಾ ಇದೆ. ದರ್ಶನ್ ಜೈಲಿನಲ್ಲಿ ಹೇಗೆ ಕಾಲವನ್ನ ಕಳೀತಾ ಇದ್ದಾರೆ, ಅದರಲ್ಲೂ ಜೈಲೂಟ ಸೇವಿಸಲಾಗದೆ ಮನೆಯೂಟಕ್ಕೆ ದರ್ಶನ್ ಅರ್ಜಿಯನ್ನು ಹಾಕೊಂಡಿದ್ರು, ಅದಿನ್ನೂ ಕೂಡ ಆಗಿಲ್ಲ. ಹಾಗಾದ್ರೆ ಜೈಲಿನಲ್ಲಿ ಹೇಗೆ ಕಾಲ ಕಳೀತಾ ಇದ್ದಾರೆ ಮತ್ತು ಯಾವ ಫುಡ್ ಅನ್ನು ತಿಂತಾ ಇದ್ದಾರೆ? ಜೈಲಿನಲ್ಲಿರುವ ನಟ ದರ್ಶನ್ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದು. ಜೈಲೂಟ ಸೇವಿಸಲಾಗದೆ ಮನೆಯೂಟಕ್ಕೆ ದರ್ಶನ್ ಅರ್ಜಿ ಹಾಕೊಂಡಿದ್ರು ಕೂಡ ಕೋರ್ಟ್ ಅದಕ್ಕೆ ಎಸ್ ಅಂದಿಲ್ಲ. ನಾನ್ ವೆಜ್ ಪ್ರಿಯ ದರ್ಶನ್ ಅವರು ಹೇಳಿ ಕೇಳಿ ನಾನ್ ವೆಜ್ ಪ್ರಿಯ. ಹಾಗಾದರೆ ಜೈಲಿನಲ್ಲಿ ಅವ್ರು ತಿಂತಿರೋದು ಏನು? ಜೈಲೂಟಕ್ಕೆ ಒಗ್ಗಿಕೊಳ್ಳದೆ ರೋಗಿಯಾಗಿಯೇ ಸೆರೆಮನೆ ವಾಸವನ್ನು ಅನುಭವಿಸ್ತಾ ಇದ್ದಾರಂತೆ. ರೋಗಿ ರೀತಿ ಹಾಲು, ಬ್ರೆಡ್ಡು, ಮೊಟ್ಟೆ ಎಲ್ಲ ಸೇವನೆ ಮಾಡ್ತಾ ಇದ್ದಾರೆ. 25 ದಿನಗಳ ಕಾಲ ಬರೀ ಹಾಲು, ಮೊಟ್ಟೆ, ಬ್ರೆಡ್ ತಿಂದಿದ್ದಾರಂತೆ. ಇದು ಕೋರ್ಟ್ಗೆ ಜೈಲು ಮಹಾನಿರ್ದೇಶಕರು ಸಲ್ಲಿಸಿದ ವರದಿಯಲ್ಲಿ ಉಲ್ಲೇಖ ಆಗಿದೆ. ಜೈಲಲ್ಲಿ ಮೊಟ್ಟೆ, ಬ್ರೆಡ್ ತಿಂದಿದ್ದಾರೆ ದರ್ಶನ್. ಜೈಲು ಪಾಲಾಗಿರುವ ದರ್ಶನ್ಗೆ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ. ಜೈಲು ಸೇರಿದ 55 ದಿನಗಳಲ್ಲಿ, ಒಟ್ಟು 55 ದಿನ ಆಯಿತು. ಈ 55 ದಿನಗಳಲ್ಲಿ 25 ದಿನ ರೋಗಿಯಾಗೇ ಜೈಲು ವಾಸವನ್ನು ಕಳೆದಿದ್ದಾರೆ ದರ್ಶನ್. ಜುಲೈ ಮೊದಲ ವಾರದಲ್ಲಿ ಮೊಟ್ಟೆ, ಹಾಲು, ಬ್ರೆಡ್ ಮತ್ತು ವಿಟಮಿನ್ ಮಾತ್ರೆಯನ್ನು ಅವರು ಸೇವನೆ ಮಾಡಿದ್ರಂತೆ. 10 ದಿನಗಳ ಕಾಲ ಮೊಟ್ಟೆ, ಬ್ರೆಡ್ ಮತ್ತು ಹಾಲನ್ನು ಸೇವಿಸಿದ್ದಾರೆ ದರ್ಶನ್. ಆಗಸ್ಟ್ ಮೊದಲ ವಾರದಲ್ಲಿ ನಿಶಕ್ತಿ ನೆಪದಲ್ಲಿ ಹಾಲು ಮತ್ತು ಬ್ರೆಡ್ ಸೇವನೆ ಮಾಡಿದಾರಂತೆ. ಅಂದರೆ ಜೈಲಿನಲ್ಲಿ ಕೊಡ್ತಕ್ಕಂಥ ಮುದ್ದೆ, ಅನ್ನ, ಸಾರು ಇದು ಯಾವುದೂ ತಿಂದೇ ಇಲ್ಲ. 15 ದಿನಗಳ ಕಾಲ ಹಾಲು, ಬ್ರೆಡ್, ಮೊಟ್ಟೆಯನ್ನು ಹೆಚ್ಚುವರಿಯಾಗಿ ಬಳಕೆ ಮಾಡಿದ್ರಂತೆ. ಮೊದಲು 10 ದಿನ, ಆಮೇಲೆ 15 ದಿನ, ಅಲ್ಲಿಗೆ ಒಟ್ಟು 25 ದಿನ ಆಯಿತು. ಇದೆಲ್ಲವೂ ಕೂಡ ಹೈಕೋರ್ಟ್ಗೆ ಜೈಲಿನ ಮಹಾನಿರ್ದೇಶಕರು ಸಲ್ಲಿಸಿರುವ ವರದಿಯಲ್ಲಿ ಉಲ್ಲೇಖವಾಗಿದೆ. ಜೈಲು ಅಧೀಕ್ಷಕರು ಕೋರ್ಟ್ಗೆ ರಿಪೋರ್ಟ್ ಕೊಡಬೇಕಾಗತ್ತೆ. ಯಾಕೆಂದರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರೋದ್ರಿಂದ ಕೋರ್ಟ್ಗೆ ಇವರು ಮಾಹಿತಿ ಕೊಡಬೇಕಾಗತ್ತೆ. ನೀವು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಆರೋಪಿಗಳು ಜೈಲಿನಲ್ಲಿ ಹೇಗಿದ್ದಾರೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡಿತಾ ಹೋಗೋಣ. ಮೂರ್ತಿ, ಈಗ ಸಾಮಾನ್ಯವಾಗಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತಹ ಆರೋಪಿಗಳು ಜೈಲಿನಲ್ಲಿ ಹೇಗಿದ್ದಾರೆ ಅಂತಕ್ಕಂಥದ್ದನ್ನು ಕಾಲಕಾಲಕ್ಕೆ ಕೋರ್ಟ್ಗೆ ಮಾಹಿತಿ ಕೊಡಬೇಕಾಗತ್ತಾ? ಈಗ ದರ್ಶನ್ ವಿಚಾರದಲ್ಲಿ ಅಂಥ ವಿಚಾರ ಏನೆಲ್ಲ ಕೋರ್ಟ್ಗೆ ಸಲ್ಲಿಕೆ ಆಗಿದೆ ಅಂತ? ಅರವಿಂದ, ಯಾವಾಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೋ ಅದರ ಅರ್ಥ ಅವರು ನ್ಯಾಯಾಧೀಶರ ಕಸ್ಟಡಿಯಲ್ಲಿ ಇದ್ದಾರೆ ಅಂತ ಹೇಳ ಅರ್ಥ. ಜೈಲಿನಲ್ಲಿ ಇದ್ದಾರೆ ಅಂತ ಮಾತ್ರಕ್ಕೆ ಅವರು ಅದರ ಉಸ್ತುವಾರಿಯನ್ನು ನ್ಯಾಯಾಧೀಶರು ಮಾಡ್ತಿರ್ತಾರೆ. ಆಗಾಗ ಹೋಗಿ ಬೇಕಾದ್ರೆ ನ್ಯಾಯಾಧೀಶರು ಜೈಲಿನ ತಪಾಸಣೆಯನ್ನು ಕೂಡ ನಡೆಸಬಹುದು. ಇಲ್ಲಿ ಯಾಕೆ ಈಗ ಜೈಲಿನ ಅಧಿಕಾರಿಗಳು, ಜೈಲಿನ ಮಹಾನಿರ್ದೇಶಕರು ಹೈಕೋರ್ಟ್ಗೆ ವರದಿಯನ್ನು ಕೊಟ್ಟಿದ್ದಾರೆ ಅಂತೇಳಿ, ಒಂದು ಈಗಾಗಲೇ ಹೈಕೋರ್ಟು ಜೈಲಾಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿತ್ತು. ಯಾವ ರೀತಿಯ ರಿಪೋರ್ಟ್ 10 ದಿನಗಳ ಒಳಗಾಗಿ ರಿಪೋರ್ಟ್ ಕೊಡಿ ಅಂತೇಳಿ. ದರ್ಶನ್ ಯಾವಾಗ ಮನೆ ಊಟಕ್ಕಾಗಿ ಅರ್ಜಿಯನ್ನು ಹಾಕ್ಕೊಂಡ್ರು ಆ ಸಂದರ್ಭದಲ್ಲಿ ರಿಪೋರ್ಟ್ ಕೊಡಿ, ಅಲ್ಲಿ ಹೇಗಿದೆ ವ್ಯವಸ್ಥೆ, ಮತ್ತು ಮನೆ ಊಟವನ್ನು ಕೊಡದೇ ಇರೋದಕ್ಕೆ ಕಾರಣಗಳೇನು ಕೊಡ್ತೀರಿ ಅನ್ನೋ ನಿಟ್ಟಿನಲ್ಲಿ ಒಂದು ರಿಪೋರ್ಟನ್ನು ಕೊಡಬೇಕಾಗಿತ್ತು. ಇದೀಗ ಆ ರಿಪೋರ್ಟನ್ನು ಕೊಟ್ಟಿದ್ದಾರೆ. 4000ಕ್ಕೂ ಹೆಚ್ಚು ಕೈದಿಗಳಿದ್ದಾರೆ ಜೈಲಿನಲ್ಲಿ. ನಮ್ಮ ಮೆನು ಯಾವ ರೀತಿ ಇರುತ್ತೆ, ನಮ್ಮ ಊಟದ ಕ್ವಾಲಿಟಿ ಯಾವ ರೀತಿ ಇರುತ್ತೆ, ಪ್ರತಿದಿನ ನಾವು ಯಾವ ಊಟವನ್ನು ಜೈಲಿನ ಕೈದಿಗಳಿಗೆ ಕೊಡ್ತಿದ್ದೀವಿ, ಮತ್ತು ಇಲ್ಲಿ ದರ್ಶನ್ಗೂ ಕೂಡ ಅದೇ ಊಟವನ್ನು ಕೊಡಲಾಗ್ತಿದೆ. ಅದರ ಗುಣಮಟ್ಟ ಸರಿ ಇದೆ. ಯಾವುದಾದ್ರೂ ಅವರಿಗೆ ಅನಾರೋಗ್ಯದಂತಹ ವಿಶೇಷ ಸಂದರ್ಭಗಳಲ್ಲಿ ವಿಶೇಷ ಕಾಳಜಿಯನ್ನು ಸಹ ಮಾಡ್ತೀವಿ. ಅದು ಜೈಲಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸೋದಿರ್ಬೋದು, ಅದ್ರ ಜೊತೆಗೆ ಬಿಸಿ ನೀರಿನ ವ್ಯವಸ್ಥೆ ಮಾಡೋದಿರ್ಬೋದು, ಮತ್ತು ಲಘು ಆಹಾರ, ಆರಾಮಾಗಿ ಜೀರ್ಣವಾಗುವಂತಹ ಆಹಾರವನ್ನು ಸಹ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಆದರೆ ಏಕಾಏಕಿ ಮನೆ ಊಟವನ್ನು ಕೇಳಿದಂತಹ ಸಂದರ್ಭದಲ್ಲಿ ಕೊಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಮಟ್ಟಿಗೆ, ಮತ್ತು ಅವರು ದರ್ಶನ್ ಯಾವ್ಯಾವ ದಿನ ಅವ್ರಿಗೆ ಅನಾರೋಗ್ಯ ಇತ್ತು ಮತ್ತು ಯಾವಾಗ ಅವ್ರಿಗೆ ಆಸ್ಪತ್ರೆಗೆ ತೋರಿಸಲಾಗಿದೆ ಆ ಸಂದರ್ಭಗಳಲ್ಲಿ ಯಾವ ಊಟವನ್ನು ಬಳಸಿದ್ದಾರೆ ಅನ್ನೋ ಮಟ್ಟಿಗೆ ಇದೀಗ ಜೈಲಿನ ಅಧಿಕಾರಿಗಳು ಸಂಪೂರ್ಣವಾದಂತಹ ಒಂದು ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಇದರ ಆಧಾರದ ಮೇಲೆ ವಾದ ಪ್ರತಿವಾದ ನಡೆಯುತ್ತೆ. ಆ ಬಳಿಕ ಹೈಕೋರ್ಟ್ನಿಂದ ತೀರ್ಪು ಹೊರಬೀಳಲಿದೆ. ಅರವಿಂದ್, ಇವರಿಗೆ ಮನೆ ಊಟವನ್ನು ಕೊಡಬೇಕಾ ಅಥವಾ ಜೈಲು ಊಟವನ್ನೇ ಕಾಯಂ ಮಾಡಬೇಕಾ ಅನ್ನೋದು. ಅರವಿಂದ್.